ರವೆ ಉಂಡೆ ಮಾವಿನ ಹಣ್ಣಿಂದು ಮಾಡೋದು ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. 2 ಮಾವಿನ ಹಣ್ಣು ತೊಗೊಂಡು ಅದನ್ನು ಕ್ಲೀನಾಗಿ ತೊಳ್ಕೊಂಡು ಈ ರೀತಿ 2 ನುಣ್ಣಗೆ ಮಾಡಿಟ್ಕೊಬಿಡ್ಬೇಕು. ಆಮೇಲೆ 2 ಕಪ್ ರವೆ ಬೇಕು. 2 ಕಪ್ ರವೆನ ಬಾಣಲಿಗೆ ಹಾಕ್ಕೊಂಡು ಒಂದು ಸಣ್ಣ ಉರಿ ಒಳಗೆ ಮೀಡಿಯಮ್ ರವೆ ಉರಿ ಇರಬೇಕು, ಆ ರೀತಿ ಉರಿತಾ ಇರಬೇಕು. ಒಂದು ಹದ ಬರೋ ತನಕ ಉರಿತಾ ಇರಬೇಕು. ನೆಕ್ಸ್ಟು 1-2 ಸ್ಪೂನು ತುಪ್ಪ ಹಾಕ್ಕೋಬೇಕು. ತುಪ್ಪ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೂ ಪರವಾಗಿಲ್ಲ. 1-2 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಯಾಕೆಂದರೆ ಮಾವಿನ ಹಣ್ಣಿಂದು ಗಮ್ಲಿರೋದ್ರಿಂದ ತುಪ್ಪ ಬೇಕೇ ಬೇಕು ಅನ್ನೋ ಇದೇನಿಲ್ಲ. ಇದ್ದರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಪರವಾಗಿಲ್ಲ. ನಾನು ಸ್ವಲ್ಪ ಇರೋದ್ರಿಂದ 1-2 ಸ್ಪೂನ್ ಹಾಕತ್ತಿದ್ದೀನಿ ಅಷ್ಟೇ. ತುಪ್ಪ ಖಾಲಿ ಇತ್ತು, ಆಗಿತ್ತು. ಈ ರೀತಿ ಹುರ್ಕೋತಾ ಇರಿ. ಆಮೇಲೆ 3-4 ಏಲಕ್ಕಿಕಾಯಿ ನುಣ್ಣಗೆ ಕುಟ್ಟುಬಿಟ್ಟು ಪುಡಿ ಮಾಡಿ ಹಾಕ್ಕೊಳ್ರಿ. ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ಮಿಕ್ಸ್ ಮಾಡಿಕೊಂಡು 2 ಕಪ್ಪು ರವೆ ತೊಗೊಂಡಿದ್ರೆ ಅದರಲ್ಲಿ 1 ಕಪ್ಪು ಸಕ್ಕರೆ ಯೂಸ್ ಮಾಡಬೇಕು ನಾವು. 1 ಕಪ್ಪು ಸಕ್ಕರೆ ಬೇಕು. ಹೆಚ್ಚಿಗೆ ಸ್ವೀಟ್ ಬೇಕು ಅನ್ನೋರು 2 ಕಪ್ಪು ರವೆಗೆ 1.5 ಕಪ್ಪು ಸಕ್ಕರೆ ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಸ್ವೀಟ್ ಸ್ವಲ್ಪ ಕಡಿಮೆ ಅದು ಹಂಗಾಗಿ 1 ಕಪ್ಪು ತೊಗೊಂಡಿದ್ದೀನಿ ಸಕ್ಕರೆ. ನೋಡಿ, ಸಕ್ಕರೆಗೆ ಈ ಕರಿ ಇರುವೆ ಬರಬಾರ್ದು ಅಂತ ಲವಂಗ ಹಾಕಿದ್ದೆ, ಹಂಗಾಗಿ ಲವಂಗ ಬಿತ್ತು ಅಷ್ಟೇ. ಕಪ್ಪು ಇರುವೆ ಬರಬಾರ್ದು ಸಕ್ಕರೆಗೆ ಅನ್ನಂಗಿದ್ರೆ 4 ಲವಂಗ ಮಿಕ್ಸ್ ಮಾಡಿಕ್ರಿ, ಖಂಡಿತ ಇರುವೆ ಬರಲ್ಲ. ನೆಕ್ಸ್ಟು ಸ್ವಲ್ಪ ಒಂದು ಕಾಲು ಭಾಗದ ಅರ್ಧದಷ್ಟು ಕೊಬ್ಬರಿ ತುರಿ ತೊಗೊಂಡು ತುರ್ಕೊಂಡೆ ಅದನ್ನು ಅದ್ರ ಜೊತೆಗೆ ಸೇರಿಸಿ ರವೆ ಜೊತೆ ಸೇರಿಸಿ ಅದನ್ನು ಮಿಕ್ಸ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ, ರವೆ, ಏಲಕ್ಕಿ 3 ಮಿಶ್ರಣ ಆಗಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಕಲರ್ ಚೇಂಜ್ ಆಗೋ ತನಕ ಮಿಕ್ಸ್ ಮಾಡ್ತಾ ಇರಬೇಕು. ನಮಗೆ ಗೊತ್ತಾಗುತ್ತೆ ಅದು ಕಲರ್ ಯಾವಾಗ ಚೇಂಜ್ ಆಗೈತೆ ಅನ್ನೋದು. ನಂತರ ರುಬ್ಬಿಕೊಂಡಿರೋ ಮಾವಿನ ಹಣ್ಣನ್ನು ಅದಕ್ಕೆ ಜೊತೆಗೆ ಸೇರಿಸ್ಬಿಟ್ಟು ಅದನ್ನು ಮಿಶ್ರಣ ಮಾಡಬೇಕು. ಈ ರೀತಿ ಕಲಾಯಿಸಿ. ಬರೀ ರವೆ ಥರನೂ ಇರಬಾರ್ದು, ಜಾಸ್ತಿ ತೆಳ್ಳಗೂ ಆಗಬಾರ್ದು. ಆ ರೀತಿ ಒಂದು ಉಂಡೆ ಮಾಡೋ ಅದಕ್ಕೆ ಬರೋ ಥರ ಹಾಕ್ಕೋಬೇಕು. ಈಗ ಇದಕ್ಕೆ ಮಾವಿನ ಹಣ್ಣಿಂದು ರಸ ಸಾಲ್ದ ಬಂದೈತೆ, ಹಂಗಾಗಿ ಇನ್ನೂ ಸ್ವಲ್ಪ ಹಾಕ್ಕೋತಿದ್ದೀನಿ. ಈಗ ಕರೆಕ್ಟಾಗಿ ಬರುತ್ತೆ ನೋಡಿ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಳ್ರಿ. ಮಿಕ್ಸ್ ಮಾಡಿಕೊಂಡು ಗಂಟು ಬೀಳಬಾರ್ದು, ಆ ರೀತಿ ಪೂರ್ತಿ ಈ ರೀತಿ ಕಲಾಯಿಸ್ತಲೇ ಇರಬೇಕು. ಆಮೇಲೆ ಈ ರೀತಿ ಉಂಡೆಗಳನ್ನೆಲ್ಲ ಮಾಡಿ ಒಂದು ಕಡೆ ಇಟ್ಕೊಳ್ಳೋದು. ಈ ರೀತಿ ಎಲ್ಲ ಸಣ್ಣದಾಗಿ ಉಂಡೆ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪದಲ್ಲಿ ಒಂದು ಮೀಡಿಯಮ್ ಆಗಿ ಉಂಡೆ ಮಾಡಿಕೊಂಡು ಇಟ್ಕೊಳ್ಳೋದು. ನಂತರ ಇದ್ರ ಮೇಲೆ ಕೊಬ್ಬರಿ ಪುಡಿ ಬೇಕಾದ್ರೂ ಹಾಕ್ಕೋಬೋದು, ಇಲ್ಲ ಡ್ರೈ ಫ್ರೂಟ್ಸ್ ಆದರೂ ಹಾಕ್ಕೋಬೋದು. ನಾನು ಏನೂ ಹಾಕಿಲ್ಲ. ಅದೇ ರೀತಿಯೂ ಟೇಸ್ಟ್ ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ವಾಚಿಂಗ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್. ಟ್ರೈ ಮಾಡಿ ಒಂದು ಸರಿ.